ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಮಗೆ ಒಂದು ಹೊಸ ವರ್ಡ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವತ್ತು ನಾವು ಯೂಸ್ಡ್ ಟು ಅನ್ನೋ ವರ್ಡ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಯೂಸ್ಡ್ ಟು ಈ ವರ್ಡ್ನ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಹೆಚ್ಚು ಯೂಸ್ ಮಾಡ್ತೀವಿ. ಹಾಗೆ ಈ ವರ್ಡ್ನ ನಾವು ನಮ್ಮ ಪಾಸ್ಟ್ ಟೆನ್ಸಲ್ಲಿ ನಾವು ಮಾಡ್ತಿದ್ದಂತಹ ಕೆಲಸಗಳನ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನಿಮಗೆ ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಪಾರ್ಟ್ ಎಗೆ ಬನ್ನಿ. ಇಲ್ಲಿ ಪಾರ್ಟ್ ಎ ಅಲ್ಲಿ ನೋಡಿ. ಸೊ ಐ ಯೂಸ್ ಟು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡೋಣ. ನೋಡಿ, ಇಲ್ಲಿ ಡೇವ್ ಅನ್ನೋ ಒಂದು ಪರ್ಸನ್ನ ಎಕ್ಸಾಂಪಲ್ ತಗೊಳ್ಳೋಣ. ಡೇವ್ ಅ ಫ್ಯೂ ಇಯರ್ಸ್ ಎಗೋ ಅವನು ಹೇಳ್ತಾನೆ ಐ ವರ್ಕ್ ಇನ್ ಎ ಫ್ಯಾಕ್ಟ್ರಿ ಅಂತ. ಡೇವ್ ಟುಡೇ ಅಂದರೆ ದೇವ್ ಇವತ್ತು. ಐ ವರ್ಕ್ ಇನ್ ಎ ಸೂಪರ್ ಮಾರ್ಕೆಟ್. ಐ ಯೂಸ್ ಟು ವರ್ಕ್ ಇನ್ ಎ ಫ್ಯಾಕ್ಟ್ರಿ. ನೋಡಿ, ಎರಡು ಎಕ್ಸಾಂಪಲ್ ಇದೆ, ಡೇವ್ ಟುಡೇ ಮತ್ತು ಡೇವ್ ಫ್ಯೂ ಇಯರ್ಸ್ ಎಗೋ ಅಂತ. ಅಂದರೆ ಡೇವ್ ಇವತ್ತು ಎಲ್ಲಿ ಕೆಲಸ ಮಾಡ್ತಾನೆ? ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾನೆ. ಐ ವರ್ಕ್ ಇನ್ ಎ ಸೂಪರ್ ಮಾರ್ಕೆಟ್. ಬಟ್ ಅವನು ಕೆಲವು ವರ್ಷಗಳ ಹಿಂದೆ ಎಲ್ಲಿ ಕೆಲಸ ಮಾಡ್ತಿದ್ದ? ಅವನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ. ಸೊ ಅವನು ಏನು ಹೇಳ್ತಾನೆ? ನಾನು ಮುಂಚೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳೋದಕ್ಕೆ ಐ ಯೂಸ್ ಟು ವರ್ಕ್ ಇನ್ ಎ ಫ್ಯಾಕ್ಟ್ರಿ. ನೋಡಿ, ನಾನು ಮುಂಚೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಗೆ ಹೇಳ್ತೀರಾ? ಐ ಯೂಸ್ ಟು ವರ್ಕ್ ಇನ್ ಎ ಫ್ಯಾಕ್ಟ್ರಿ ಅಂತ. ಸೊ ಡೇವ್ ಯೂಸ್ ಟು ವರ್ಕ್ ಎ ಫ್ಯಾಕ್ಟ್ರಿ. ನೌ ಹಿ ವರ್ಕ್ಸ್ ಇನ್ ಎ ಸೂಪರ್ ಮಾರ್ಕೆಟ್. ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೋದು. ಸೊ ಹೇಗೆ ಹೇಳ್ಬೋದು? ಸೊ ನೌ ಐ ವರ್ಕ್ ಇನ್ ಎ ಕಂಪನಿ. ಸೊ ಬಟ್ ಐ ಯೂಸ್ ಟು ವರ್ಕ್ ಇನ್ ಎ ಫ್ಯಾಕ್ಟ್ರಿ. ಓಕೆ, ಸೊ ನಾನೀಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮುಂಚೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಬೇಕಾದ್ರೆ ಐ ಯೂಸ್ ಟು ಅಂತ ಹೇಳಬೇಕು. ಓಕೆ, ಯಾವುದೇ ಕಾರಣಕ್ಕೂ ಯೂಸ್ ಟು ಅನ್ನೋದನ್ನ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಬಾರ್ದು. ನಾನು ಬಹಳ ಜನ ನೋಡಿದ್ದೀನಿ, ಐ ಯೂಸ್ ಟು ಗೋ, ಐ ಯೂಸ್ ಟು ಗೆಟ್ ಅಪ್ ಅಂತ ಪ್ರೆಸೆಂಟ್ ಟೆನ್ಸ್ಗೂ ಯೂಸ್ ಟು ಯೂಸ್ ಮಾಡ್ತಾರೆ. ಸೊ ಹಾಗೆ ಮಾಡಬಾರ್ದು. ಓಕೆ, ಸೊ ಈಗೇನು ಪಾಸ್ಟ್ಗೆ ಯೂಸ್ ಟು ಅಂತ ಬರುತ್ತೆ. ಹಿ ಯೂಸ್ ಟು ವರ್ಕ್ ಅಂದರೆ ಪಾಸ್ಟ್, ಹಿ ವರ್ಕ್ಸ್ ಅಂದರೆ ನೌ ಅಂತ. ಓಕೆ, ಸೊ ಈಗ ಯೂಸ್ ಟು ವರ್ಬ್ನ ಹೇಗೆ ನಾವು ಇಂಗ್ಲೀಷ್ನಲ್ಲಿ ಫ್ರೇಮ್ ಮಾಡೋದು ಅಂತ ನೋಡೋಣ ಬನ್ನಿ. ಪಾರ್ಟ್ ಬಿ ಅಲ್ಲಿ ನೋಡಿ, ಯು ಕ್ಯಾನ್ ಸೇ ಐ ಯೂಸ್ ಟು ವರ್ಕ್, ಶಿ ಯೂಸ್ ಟು ಹ್ಯಾವ್, ದೇ ಯೂಸ್ ಟು ಬಿ. ಸೊ ಈ ರೀತಿ ಅಂದರೆ ಒಂದು ಫಾರ್ಮುಲಾ ಇದೆ. ಈ ಯೂಸ್ ಟು ಅನ್ನೋದಕ್ಕೂ ಒಂದು ಫಾರ್ಮುಲಾ ಮುಖಾಂತರ ನಾವು ಒಂದು ಸೆಂಟೆನ್ಸ್ ಫಾರ್ಮೇಷನ್ ಅನ್ನು ಮಾಡ್ಬೋದು. ಐ, ವಿ, ಯು, ದೇ, ಹಿ, ಶೀಟ್ ಇದನ್ನು ಫಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಯೂಸ್ ಟು ಹಾಕಿ ಆ ನಂತರ ನಾವೇನು ಮಾಡಬೇಕು? ಪ್ರೆಸೆಂಟ್ ಟೆನ್ಸ್ ವರ್ಡನ್ನು ಹಾಕಬೇಕು. ಇನ್ಫಿನಿಟಿವ್ ಅಥವಾ ಬೇಸ್ ಫಾರ್ಮ್ ಅಂತ ಏನು ಹೇಳ್ತೀವಿ ಅದನ್ನು. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಬಿ, ವರ್ಕ್, ಹ್ಯಾವ್, ಪ್ಲೇ, ಹಾಗೆ ಗೋ, ಸ್ಪೀಕ್, ಈಟ್ ಏನೇ ಇರ್ಬೋದು. ಸೊ ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ ಹೇಗೆ ನಾವು ಐ ಯೂಸ್ ಟು ಅಂತ ಯೂಸ್ ಮಾಡೋದು ಅಂತ. ನೋಡಿ, ಇಲ್ಲಿ ಫಸ್ಟ್ ಒಂದು ನೋಡಿ, ಇಲ್ಲಿ ವೆನ್ ಐ ವಾಸ್ ಎ ಚೈಲ್ಡ್ ಐ ಯೂಸ್ ಟು ಲೈಕ್ ಚಾಕ್ಲೇಟ್. ನೋಡಿ, ವೆನ್ ಐ ವಾಸ್ ಎ ಚೈಲ್ಡ್ ಐ ಯೂಸ್ ಟು ಲೈಕ್ ಚಾಕ್ಲೇಟ್. ನನಗೆ ಚಿಕ್ಕವನಿದ್ದಾಗ ಚಾಕ್ಲೇಟ್ ಅಂದರೆ ಇಷ್ಟ ಇತ್ತು. ಐ ಯೂಸ್ ಟು ಲೈಕ್ ಚಾಕ್ಲೇಟ್. ಸೊ ನೌ ಐ ಡೋಂಟ್ ಲೈಕ್ ಬಟ್ ಐ ಯೂಸ್ ಟು ಲೈಕ್ ಚಾಕ್ಲೇಟ್ ಅಂದರೆ ನಾನು ಚಿಕ್ಕವನಿದ್ದಾಗ ನಂಗೆ ಚಾಕ್ಲೇಟ್ ಇಷ್ಟ ಇತ್ತು ಅಂತ. ಓಕೆ, ಹಾಗೆ ಎರಡನೇ ಎಕ್ಸಾಂಪಲ್ ನೋಡಿ, ಐ ಯೂಸ್ ಟು ರೀಡ್ ಅ ಲಾಟ್ ಆಫ್ ಬುಕ್ಸ್ ಬಟ್ ಐ ಡೋಂಟ್ ರೀಡ್ ಮಚ್ ದೀಸ್ ಡೇಸ್. ಓಕೆ, ಅಂದರೆ ಐ ಯೂಸ್ ಟು ರೀಡ್ ಅ ಲಾಟ್ ಆಫ್ ಬುಕ್ಸ್. ನಾನು ಮುಂಚೆ ಬಹಳಷ್ಟು ಬುಕ್ಸ್ನ ಓದ್ತಾ ಇದ್ದೆ, ಬಟ್ ಐ ಡೋಂಟ್ ರೀಡ್ ಮಚ್ ದೀಸ್ ಡೇಸ್. ಈ ನಡುವೆ ನಾನು ಜಾಸ್ತಿ ಓದ್ತಾ ಇಲ್ಲ. ಐ ಯೂಸ್ ಟು ರೀಡ್, ಮುಂಚೆ ಓದ್ತಿದ್ದೆ ಅಂತ. ಹಾಗೆ ಮೂರನೇ ಎಕ್ಸಾಂಪಲ್ ನೋಡಿ, ಲಿಸ್ ಅಂದರೆ ಹೆಸರು ಅದು. ಓಕೆ, ಲಿಸ್ ಹ್ಯಾಸ್ ಗಾಟ್ ಶಾರ್ಟ್ ಹೇರ್ ನೌ ಬಟ್ ಇಟ್ ಯೂಸ್ ಟು ಬಿ ವೆರಿ ಲಾಂಗ್. ನೋಡಿ, ಲಿಸ್ ಅನ್ನೋಳಿಗೆ ಲಿಸ್ ಹ್ಯಾಸ್ ಗಾಟ್ ಶಾರ್ಟ್ ಹೇರ್ ನೌ. ಇವತ್ತು ಲಿಸ್ಗೆ ಚಿಕ್ಕದಾಗಿದೆ ಕೂದಲು, ಬಟ್ ಇಟ್ ಯೂಸ್ ಟು ಬಿ ವೆರಿ ಲಾಂಗ್ ಅಂದರೆ ಮುಂಚೆ ಅದು ಉದ್ದ ಇತ್ತು ಅಂತ. ಇಲ್ಲೊಂದು ಪಿಕ್ಚರ್ ಕೂಡ ಇದೆ, ನೀವು ನೋಡ್ಬೋದು. ಅದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಐ ಯೂಸ್ ಟು ಹ್ಯಾವ್ ಎ ವೆರಿ ಲಾಂಗ್ ಹೇರ್ ಇದೆ ಲಿಸ್ ಅಂದರೆ ಅವಳಿಗೆ ಇವತ್ತು ಚಿಕ್ಕ ಹೇರ್ ಇದೆ. ಓಕೆ, ನೌ ಮೈ ಹೇರ್ ಈಸ್ ವೆರಿ ಶಾರ್ಟ್ ಬಟ್ ಐ ಯೂಸ್ ಟು ಹ್ಯಾವ್ ಎ ಲಾಂಗ್ ಹೇರ್ ಅಂದರೆ ನನಗೆ ಮುಂಚೆ ಲಾಂಗ್ ಹೇರ್ ಇತ್ತು ಅಂತ. ಓಕೆ, ಹಾಗೆ ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. They used to live in the same street as us, so we often used to see them, but we don't see them very often these days. ಅಂದರೆ
ನಾವು ಒಂದೇ ಸ್ಟ್ರೀಟ್ ಅಥವಾ ಒಂದೇ ಬೀದಿಯಲ್ಲಿ ನಾವು ವಾಸ ಮಾಡ್ತಿದ್ವಿ. ಸೊ ವಿ ಯೂಸ್ ಟು ಸಿ ದೆಮ್, ನಾವು ಅವ್ರನ್ನ ಜಾಸ್ತಿ ನೋಡ್ತಾ ಇದ್ವಿ. ಬಟ್ ವಿ ಡೋಂಟ್ ಸಿ ದೆಮ್ ವೆರಿ ಆಫನ್ ದೀಸ್ ಡೇಸ್. ಬಟ್ ಈ ನಡುವೆ ನಮ್ಗೇನು ಅವ್ರು ಕಾಣಿಸಲ್ಲ. ಸೊ ಮುಂಚೆ ಕಾಣಿಸ್ತಿದ್ರು, ಮುಂಚೆ ಇದ್ವಿ ಅನ್ನೋಕ್ಕೆ ವಿ ಯೂಸ್ ಟು ಲೀವ್. ಮುಂಚೆ ಅವ್ರನ್ನ ಭೇಟಿ ಮಾಡ್ತಿದ್ವಿ ಅಥವಾ ಅವ್ರನ್ನ ನಮಗೆ ಕಾಣ್ತಿದ್ರು ಅಂದರೆ ವಿ ಯೂಸ್ ಟು ಸಿ ದೆಮ್. ಸೊ ಎಲ್ಲಾನು ಹಿಂದೆ ಮಾಡ್ತಿದ್ದಂತಹ ಕೆಲಸಗಳಿಗೆ ವಿ ಯೂಸ್ ಟು ಅಂತ ಮಾಡಬೇಕಾಗುತ್ತೆ. ಓಕೆ, ಮತ್ತು ಇನ್ನೊಂದು ನೋಡಿ, ಆ್ಯನ್ ಅಂತ. ಆ್ಯನ್ ಅಂದರೆ ಒಂದು ಹೆಸರು ಇಲ್ಲಿ. ಓಕೆ, ಆ್ಯನ್ ಯೂಸ್ ಟು ಹ್ಯಾವ್ ಎ ಪಿಯಾನೋ ಬಟ್ ಶೀ ಸೋಲ್ಡ್ ಇಟ್ ಎ ಫ್ಯೂ ಇಯರ್ಸ್ ಎಗೋ. ಓಕೆ, ಅಂದರೆ ಆ್ಯನ್ ಹತ್ರ ಒಂದು ಪಿಯಾನೋ ಇತ್ತು. ಆ್ಯನ್ ಯೂಸ್ ಟು ಹ್ಯಾವ್ ಎ ಪಿಯಾನೋ ಬಟ್ ಶಿ ಸೋಲ್ಡ್ ಇಟ್ ಎ ಫ್ಯೂ ಇಯರ್ಸ್ ಎಗೋ. ಕೆಲವು ವರ್ಷಗಳ ಹಿಂದೆ ಮಾರ್ಬಿಟ್ಲು ಅಂತ. ಇನ್ನೊಂದು ಎಕ್ಸಾಂಪಲ್ ಕೊಡು. ಫಾರ್ ಎಕ್ಸಾಂಪಲ್, ಐ ಯೂಸ್ ಟು ಹ್ಯಾವ್ ಎ ಕಾರ್. ನನ್ನ ಹತ್ರ ಒಂದು ಕಾರ್ ಇತ್ತು ಒಂದು ಟೈಮಲ್ಲಿ, ಈಗಿಲ್ಲ ಅಂತ. ಪ್ರೆಸೆಂಟ್ ಟೆನ್ಸಲ್ಲಿ ಇರಲ್ಲ. ಸೊ ಐ ಯೂಸ್ ಟು ಹ್ಯಾವ್ ಎ ಬೈಕ್. ನನ್ನ ಹತ್ರ ಒಂದು ಬೈಕ್ ಇತ್ತು ಬಟ್ ಈಗಿಲ್ಲ. ಈ ರೀತಿ ಐ ಯೂಸ್ ಟು ಅಂದರೆ ಮುಂಚೆ ಇತ್ತು, ಈಗ ಇಲ್ಲ ಅಂತ. ಓಕೆ, ಹೀಗೆ ಐ ಯೂಸ್ ಟುನ ನೆಗೆಟಿವ್ ಮಾಡೋದು ಹೇಗೆ? ಐ ಯೂಸ್ ಟು ಅನ್ನೋದನ್ನು ಐ ಡಿಂಟ್ ಯೂಸ್ ಟು ಅಂತ ಮಾಡಬೇಕಷ್ಟೇ. ಫಾರ್ ಎಕ್ಸಾಂಪಲ್, ಇಲ್ಲೇ ಇದೆ ನೋಡಿ ಪಾರ್ಟ್ ಬಿ ಅಲ್ಲಿ. The negative is I didn't used to. When I was a child, I didn't used to like tomatoes. ಹಾಗೆ ನೀವು ಹೇಳ್ಬೋದು, when I was a child, I didn't used to like chocolates. ಅದಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಚಾಕ್ಲೇಟ್ ಅಂದರೆ ತುಂಬ ಇಷ್ಟನೇ ಇರುತ್ತೆ ಅಲ್ವಾ? When I was a child, I didn't used to eat breakfast. ಈ ರೀತಿ ಯೂಸ್ ಮಾಡ್ಬೋದು. ಓಕೆ, ಹಾಗೆ ಕ್ವಶನ್ ಮಾಡೋದು ಹೇಗೆ? The question is, did you used to ಅಂತ. Where did you used to live before you came here? ಇಲ್ಲಿಗೆ ಬರೋಕ್ಕೆ ಮುಂಚೆ ಎಲ್ಲಿ ವಾಸ ಮಾಡ್ತಿದ್ದೆ ಅಂತ ಕೇಳೋದು. Where did you used to live before you came here? ಈಗ ನೆಗೆಟಿವ್ ಆಗಲಿ ಕ್ವಶನ್ ಆಗಲಿ ಬಹಳ ರೇರ್ಲಿ ಯೂಸ್ಡ್. ಇಲ್ಲಿ ನಾವು ಐ ಯೂಸ್ ಟು ಅಂತ ಪಾಸಿಟಿವ್ ಸೆಂಟೆನ್ಸ್ ಹೇಳೋದೇ ಜಾಸ್ತಿ. ಹಾಗೆ ಪಾರ್ಟ್ ಸಿ ಅಲ್ಲಿ ನೋಡಿ, ವಿ ಯೂಸ್ ಟು ಓನ್ಲಿ ಫಾರ್ ದ ಪಾಸ್ಟ್. ಯು ಕೆನಾಟ್ ಸೇ ಐ ಯೂಸ್ ಟು ಫಾರ್ ಪ್ರೆಸೆಂಟ್. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಐ ಯೂಸ್ ಟು ಅಂದರೆ ಬರೀ ಪಾಸ್ಟ್ ಟೆನ್ಸ್ ಮಾತ್ರ. ಅದನ್ನ ಯಾವುದೇ ಕಾರಣಕ್ಕೂ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಯೂಸ್ ಮಾಡೋ ಹಾಗೆ ಇಲ್ಲ. ಓಕೆ, ಹೇಗೆ? ಐ ಯೂಸ್ ಟು ಪ್ಲೇ ಟೆನ್ನಿಸ್. ದೀಸ್ ಡೇಸ್ ಐ ಪ್ಲೇ ಗಾಲ್ಫ್. ಅಂದರೆ ನಾನು ಟೆನ್ನಿಸ್ ಆಡ್ತಾ ಇದ್ದೆ ಮುಂಚೆ, ಬಟ್ ಈಗ ನಾನು ಗಾಲ್ಫ್ ಆಡ್ತೀನಿ ಅಂತ. ಅಂದರೆ ಮುಂಚೆ ಟೆನ್ನಿಸ್ ಆಡ್ತಿದ್ದೆ ಅಂತ ಹೇಗೆ ಹೇಳ್ತೀರಾ? ಐ ಯೂಸ್ ಟು ಪ್ಲೇ ಟೆನ್ನಿಸ್. ಮುಂಚೆ ಆಡ್ತಿದ್ದೆ ಬಟ್ ಈಗೇನು ಆಡ್ತೀನಿ? ದೀಸ್ ಡೇಸ್ ಐ ಪ್ಲೇ ಗಾಲ್ಫ್ ಅಂದರೆ ಈಗ. ಐ ಯೂಸ್ ಟು ಪ್ಲೇ ಅಂದರೆ ಆಗ. ಓಕೆ, ಐ ಯೂಸ್ ಟು ಪ್ಲೇ ಟೆನ್ನಿಸ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ಅಲ್ಲೇ ನೋಡಿ, ವಿ ಯೂಶ್ವಲಿ ಗೆಟ್ ಅಪ್ ಅರ್ಲಿ. ಅಂದರೆ ನಾವೀಗ ಪ್ರೆಸೆಂಟಲ್ಲಿ ವಿ ಯೂಶ್ವಲಿ ಗೆಟ್ ಅಪ್ ಅರ್ಲಿ. ಅಂದರೆ ಮುಂಚೆ ಲೇಟಾಗಿ ಹೇಳ್ತಿದ್ದೆ, ಈಗ ಬೇಗ ಹೇಳ್ತೀನಿ. ಮುಂಚೆ ಲೇಟಾಗಿ ಹೇಳ್ತಿದ್ದೆ ಅಂತ ಹೇಗೆ ಹೇಳ್ತೀರಾ? ಐ ಯೂಸ್ ಟು ಗೆಟ್ ಅಪ್ ಲೇಟ್. ನೋಡಿ, ನಾನು ಮುಂಚೆ ಲೇಟಾಗಿ ಹೇಳ್ತಿದ್ದೆ ಅಂತ ಹೇಳಬೇಕಾದ್ರೆ ಐ ಯೂಸ್ ಟು ಗೆಟ್ ಅಪ್ ಲೇಟ್, ಬಟ್ ನಾವು ಐ ಯೂಶ್ವಲಿ ಗೆಟ್ ಅಪ್ ಅರ್ಲಿ. ಯೂಸ್ ಟು ಅಂದರೆ ಅದು ಪಾಸ್ಟ್ ಟೆನ್ಸು, ಮುಂಚೆ ಮಾಡ್ತಿದ್ದಂತಹ ಕೆಲಸಗಳು. ಓಕೆ, ಯಾವತ್ತೂ ಅದನ್ನು ಪಾಸ್ಟ್ ಟೆನ್ಸ್ಗೆ ಯೂಸ್ ಮಾಡಿ, ಪ್ರೆಸೆಂಟ್ಗೆ ಯೂಸ್ ಮಾಡಬೇಡಿ. ಹೀಗೆ ನಾವು ಐ ಯೂಸ್ ಟು ಅನ್ನೋ ವರ್ಡ್ನ ಸ್ಪೋಕನ್ ಇಂಗ್ಲೀಷಲ್ಲಿ ಎವ್ರಿ ಡೇ ಯೂಸ್ ಮಾಡ್ಬೋದು, ಓನ್ಲಿ ಫಾರ್ ಪಾಸ್ಟ್ ಆ್ಯಕ್ಟಿವಿಟೀಸ್ ಅಂತ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಒಂದು ವಿಡಿಯೋನಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಬಾಯ್.